ಸೊ ಆಲ್ ಗೇರ್ಡ್ ಹೆಡ್ ಸ್ಟಾಕ್ ಬಗ್ಗೆ ನಾವು ಈಗಾಗಲೇ ಸ್ಟಡಿ ಮಾಡಿದ್ವಿ. ನೆಕ್ಸ್ಟು ಇದರಲ್ಲಿ ಏನೇನಿರುತ್ತೆ ಎಲ್ಲ ಗೊತ್ತಾಯ್ತು. ಈಗ ಕೋನ್ ಪುಲ್ಲಿ ಹೆಡ್ ಸ್ಟಾಕ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೋನ್ ಪುಲ್ಲಿ ಹೆಡ್ ಸ್ಟಾಕ್ ನೋಡ್ರಿ ಈ ಥರ ಐತೆ. ಇದು ಆರ್ಡಿನರಿ ಒಂದು ಸಣ್ಣದು ಬೆಂಚ್ ಲೇತ್. ಇದು ಬೆಂಚ್ ಮೇಲೆ ಇದು ಮಾಡ್ತಕ್ಕಂಥ ಲೇತು. ಇಲ್ಲಿ ಹಿಂದ್ಗಡೆ ಮೋಟ್ರ್ ಇದೆ. ಇಲ್ಲಿ ಕೋನ್ ಪುಲ್ಲಿ ಅಂತ ಕೋನ್ ಪುಲ್ಲಿ ಅಂತ ಹೇಳ್ತಾರೆ. ಇಲ್ಲಿ 3 ಸ್ಟೆಪ್ ಮೋಟ್ರಲ್ಲಿ ಇರ್ತಕ್ಕಂಥ ಮೋಟ್ರಿಗೆ ಕೂಡ 3 ಸ್ಟೆಪ್ ಇರ್ತಕ್ಕಂಥ ಕೋನ್ ಪುಲ್ಲಿಯನ್ನು ಮೌಂಟ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ಹೆಡ್ ಸ್ಟಾಕಿಗೂ ಕೂಡ ಹೆಡ್ ಸ್ಟಾಕ್ ಬರ್ತಕ್ಕಂಥ ಹೆಡ್ ಸ್ಟಾಕ್ ಮೇಲೆ ಇರ್ತಕ್ಕಂಥ ಸ್ಪಿಂಡಲ್ ಮೇಲೂ ಕೂಡ 3 ಸ್ಟೆಪ್ ಇರ್ತಕ್ಕಂಥ ಒಂದು ಕೋನ್ ಪುಲ್ಲಿಯನ್ನು ಮೌಂಟ್ ಮಾಡುತ್ತೇವೆ. It has a stepped cone pulley mounted on the main spindle and it is free to revolve. ಸೊ ಮೇನ್ ಸ್ಪಿಂಡಲ್ ಮೇಲೆ ಇರುತ್ತೆ, ಅದು ಫ್ರೀ ಆಗಿ ರಿವಾಲ್ವ್ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯ ಅಡೆತಡೆ ಇರಲ್ಲ, ಅದಕ್ಕೆ ಏನು ಕನೆಕ್ಷನ್ಸ್ ಇರಲ್ಲ, ಫ್ರೀ ಆಗಿ ರೊಟೇಟ್ ಆಗುತ್ತೆ. ಇದಾದ ನಂತರ ಇಟ್ ಹ್ಯಾಸ್ ಕನೆಕ್ಟೆಡ್ ಬೈ ಮೀನ್ಸ್ ಆಫ್ ಎ ಫ್ಲಾಟ್ ಬೆಲ್ಟ್ ಟು ಎ ಸಿಮಿಲರ್ ಕೋನ್ ಪುಲ್ಲಿ ವಿತ್ ಸ್ಟೆಪ್ಸ್ ಅರೇಂಜ್ ಇನ್ ದ ರಿವರ್ಸ್ ಆರ್ಡರ್ಸ್. ಇಲ್ಲಿ ನೋಡಿ, ಮೋಟ್ರ್ ಮೇಲೆ ಏನು ಕೋನ್ ಪುಲ್ಲಿ ಇರುತ್ತಲ್ಲ ಅದೇ ರೀತಿ ಇರ್ತಕ್ಕಂಥ ಇನ್ನೊಂದು ಕೋನ್ ಪುಲ್ಲಿ ಇಲ್ಲಿ ಮೇನ್ ಸ್ಪಿಂಡಲ್ ಮೇಲೆ ಇರುತ್ತೆ. ಸೊ ಇಲ್ಲಿ ಮೋಟ್ರಲ್ಲಿ ಫಸ್ಟ್ ಸ್ಟೆಪ್ ಸಣ್ಣದಿದ್ದರೆ ಮೇನ್ ಸ್ಪಿಂಡಲಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಸ್ಟೆಪ್ಪು ದೊಡ್ಡದಿರುತ್ತೆ. ಇಲ್ಲಿ ಸಣ್ಣದಿದ್ದರೆ ಇದು ದೊಡ್ಡದಿರುತ್ತೆ. ನೆಕ್ಸ್ಟು ಹಾಗೆ ಇದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದು ಮೇನ್ ಸ್ಪಿಂಡಲಲ್ಲಿ ಇರತಕ್ಕಂಥ ಕೋನ್ ಪುಲ್ಲಿಯ ಸೈಜು ಕಡಿಮೆ ಆಗ್ತಾ ಹೋಗುತ್ತೆ. ಆ ಥರ ರಿವರ್ಸಲ್ಲಿ ನಾವು ಇದು ಮಾಡ್ತೇವೆ. ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಸ್ಪೀಡನ್ನು ಪಡಿಲಿಕ್ಕೆ ನಾವೇನು ಮಾಡ್ತೀವಿ, ಸೇಮ್ ಇರ್ತಕ್ಕಂಥ ಕೋನ್ ಪುಲ್ಲಿಗಳನ್ನು ಮೌಂಟ್ ಮಾಡಿರ್ತೀವಿ, ಆದರೆ ಆ ಸ್ಟೆಪ್ಗಳನ್ನು ರಿವರ್ಸ್ ಆರ್ಡ್ರಲ್ಲಿ ಮೋಟ್ರ್ ಮೇಲೆ ಇರ್ತಕ್ಕಂಥ ಸ್ಪಿಂಡಲ್ಗೆ ಮತ್ತು ಇಲ್ಲಿ ಮೇನ್ ಸ್ಪಿಂಡಲ್ ಇರ್ತಕ್ಕಂಥ ಸ್ಪಿಂಡಲ್ ಮೇಲೆ ಮೌಂಟ್ ಆಗಿರ್ತಕ್ಕಂಥ ಒಂದು ಪುಲ್ಲಿಗಳು ರಿವರ್ಸ್ ಆರ್ಡ್ರಲ್ಲಿರುತ್ತೆ. ದಿಸ್ ಪುಲ್ಲಿ ಗೆಟ್ಸ್ ದ ಡ್ರೈವ್ ಫ್ರಮ್ ದ ಮೇನ್ ಮೋಟ್ರಲ್ಲಿಂದ ಇದಕ್ಕೆ ಇದು ಬರುತ್ತೆ, ಪವರ್ ಬರುತ್ತೆ. ದ ಸ್ಪಿಂಡಲ್ ಈಸ್ ಮೌಂಟೆಡ್ ಆನ್ ದ ಬೇರಿಂಗ್ ಆನ್ ದಿ ಹೆಡ್ ಸ್ಟಾಕ್ ಕ್ಯಾಸ್ಟಿಂಗ್ ಆ್ಯಂಡ್ ಹ್ಯಾಸ್ ಎ ಗೇರ್ ವೀಲ್ ಕಾಲ್ಡ್ ಬುಲ್ ಗೇರ್ ಕೀ ಟು ಇಟ್. ಎ ಪಿನಿಯನ್ ಈಸ್ ಕಪಲ್ಡ್ ಟು ದ ಕೋನ್ ಪುಲ್ಲಿ. ಸೊ ಇಲ್ಲಿ ಮೇನ್ ಮೋಟ್ರಿಂದ ಈ ಸ್ಪಿಂಡಲ್ಗೆ ಬರುತ್ತೆ. ಬಂದ ನಂತರ ಇಲ್ಲಿ ಇನ್ನೊಂದು ಅರೇಂಜ್ಮೆಂಟ್ ಬರುತ್ತೆ, ಬ್ಯಾಕ್ ಗೇರ್ ಅರೇಂಜ್ಮೆಂಟ್ ಅಂತ ಹೇಳ್ತೇವೆ ನಾವು. ಸೊ ಆ ಬ್ಯಾಕ್ ಗೇರ್ ಅರೇಂಜ್ಮೆಂಟ್ ಹೆಂಗಿರುತ್ತೆ ಅಂತ ಆಮೇಲೆ ನೋಡೋಣ. ಯಾಕಂದರೆ ಅದು ಇಲ್ಲಿ ಬರೀ 3 ಸ್ಪೀಡ್ ಬರುತ್ತೆ, ನಮ್ಗೆ ಜಾಸ್ತಿ ಸ್ಪೀಡ್ ಬೇಕಂದರೆ ಆ ಅರೇಂಜ್ಮೆಂಟು ಬೇಕಾಗುತ್ತೆ. ಅದು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ನೆಕ್ಸ್ಟ್ ನೋಡೋಣ. ಈಗ ಇಲ್ಲಿ ನೋಡ್ರಿ, ಇದೇ ಬ್ಯಾಕ್ ಗೇರ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಮೊದಲು 1 2 3 ಮಾತ್ರ ಇರುತ್ತೆ. ಇಲ್ಲಿ ಸ್ಟೆಪ್ಸು 3 ಸ್ಟೆಪ್ಸ್ ಇರುತ್ತೆ. ಏನಿದು ಎದ್ರ ಸ್ಟೆಪ್ಸ್ ಇವು? ಕೋನ್ ಪುಲ್ಲಿಗಳಿಗೆ 3 ಸ್ಟೆಪ್ಸ್ ಇರುತ್ತೆ. ಸೊ ಇದಕ್ಕೆ ಮತ್ತೆ ನಮಗೆ ಎಕ್ಸ್ಟ್ರಾ ಸ್ಪೀಡ್ ಬೇಕು. 3 ಸ್ಟೆಪ್ಸ್ ಇರೋದ್ರಿಂದ ಕೇವಲ 3 ಸ್ಪೀಡನ್ನು ಮಾತ್ರ ನಾವು ಇಲ್ಲಿ ಪಡೀಲಿಕ್ಕೆ ಸಾಧ್ಯ. ನಮಗೆ ಜಾಸ್ತಿ ಬೇಕಾಗಿತ್ತಂದರೆ ನಾವು ಏನು ಯೂಸ್ ಮಾಡ್ತೀವಿ, ಬ್ಯಾಕ್ ಗೇರ್ ಮೆಕ್ಯಾನಿಸಮ್ನ ಯೂಸ್ ಮಾಡಿ ಹೆಚ್ಚಿನ ಪ್ರಮಾಣದ ಸ್ಪೀಡ್ ರೇಂಜ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೋತೀವಿ. The spindle speeds that can be obtained by changing the belt on the cone pulley are not sufficient for most purpose. ಇಲ್ಲಿ ನಾವು ಬೇರೆ ಆಪ್ರೇಷನ್ ಮಾಡಬೇಕಾಗುತ್ತೆ. ಬೇರೆ ಆಪ್ರೇಷನ್ಗೆ ಬೇರೆ ಸ್ಪೀಡ್ ಬೇಕಾಗುತ್ತೆ. ಸಪೋಸ್ ನಾವೇನಾದರೂ ನರ್ಲಿಂಗ್ ಮಾಡಬೇಕಾದ್ರೆ ಬಹಳ ಕಡಿಮೆ ಸ್ಪೀಡ್ ಇಟ್ಕೊಂಡು ಮಾಡಬೇಕಾಗತ್ತೆ. ಆಮೇಲೆ ಡ್ರಿಲ್ಲಿಂಗ್ ಮಾಡುವಾಗ ಕೂಡ ಸ್ಪೀಡ್ ಕಡಿಮೆ ಇರಬೇಕಾಗತ್ತೆ. ಆಮೇಲೆ ರಿಜಿಡ್ ಆಗಿರ್ಬೇಕಾಗತ್ತೆ. ಇದು ಲೋಡ್ ಜಾಸ್ತಿ ಬೀಳೋದ್ರಿಂದ ಅಲ್ಲಿ ನಮ್ಮ ಸ್ಪಿಂಡಲ್ ಸ್ಟಾಪ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅವನ್ನೆಲ್ಲ ತಡೆಗಟ್ಟಬೇಕು. ಅದಾದ ಮೇಲೆ ಕೆಲವೊಂದು ಫಿನಿಶಿಂಗ್ ಆಪ್ರೇಷನ್ಗೆ ಜಾಸ್ತಿ ಸ್ಪೀಡ್ ಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಕೇವಲ 3 ಸ್ಪೀಡ್ಗಳು ನಮಗೆ ಸಾಕಾಗೋದಿಲ್ಲ. ಅದಕ್ಕೆ ಜಾಸ್ತಿ ಸ್ಪೀಡ್ಗಳನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಬ್ಯಾಕ್ ಗೇರ್ ಮೆಕ್ಯಾನಿಸಮ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ದಿ ಬ್ಯಾಕ್ ಗೇರ್ ಮೆಕ್ಯಾನಿಸಮ್ ಈಸ್ ಯೂಸ್ ಟು ರೆಡ್ಯೂಸ್ ಈಚ್ ಸ್ಪೀಡ್ ಆ್ಯಂಡ್ ಪ್ರೊಡ್ಯೂಸ್ ಅನದರ್ ರೇಂಜ್ ಆಫ್ ಸ್ಪೀಡ್ ಮಚ್ ಸ್ಲೋವರ್ ದ್ಯಾನ್ ದಿ ಫಸ್ಟ್ ಸ್ಪೀಡ್. ಇಲ್ಲಿ ಏನಾಗುತ್ತೆ, ಮೊದಲೇನು ಸ್ಪೀಡ್ ಇದು ಮಾಡ್ತಿದ್ವಲ್ಲ ಅದಕ್ಕಿಂತ ಕಡಿಮೆ ಸ್ಪೀಡನ್ನು ಹೊಂದಿರತಕ್ಕಂಥ ಇನ್ನೊಂದು ಸೆಟ್ ಆಫ್ ಸ್ಪೀಡನ್ನು ನಾವು
ಪಡ್ಕೊಳ್ಳಿಕ್ಕೆ ಈ ಬ್ಯಾಕ್ ಗೇರ್ ಮೆಕ್ಯಾನಿಸಮ್ ಅನ್ನ ಯೂಸ್ ಮಾಡ್ತೇವೆ. ಫಾರ್ ಎಂಗೇಜಿಂಗ್ ದ ಬ್ಯಾಕ್ ಗೇರ್ ಮೆಕ್ಯಾನಿಸಮ್, ದ ಬುಲ್ ಗೇರ್ lock pin is pulled out and back gear lever pulled forward. ಸೊ ಇಲ್ಲಿ ನೋಡಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಸೊ ಇದು ಬ್ಯಾಕ್ ಗೇರ್ ಅಂತ ಹೇಳ್ತೇವೆ. ಇದಕ್ಕೆ ಇಲ್ಲಿ ದೊಡ್ಡದು ಗೇರ್ ಬರುತ್ತೆ, ಇಲ್ಲಿ ಸಣ್ಣ ಗೇರ್ ಬರುತ್ತೆ, ಇದು ಪಿನಿಯನ್ ಅಂತ ಹೇಳ್ತೀವಿ. ಸೊ ಆಮೇಲೆ ಇದೇ ರೀತಿಯ ಗೇರ್ಗಳು ನಮ್ಮ ಮೇನ್ ಸ್ಪಿಂಡಲ್ ಮೇಲೆ ಮೌಂಟ್ ಆಗಿರ್ತವೆ. ಇದಕ್ಕೆ ಇದು ಬುಲ್ ಗೇರ್ ಅಂತ ಹೇಳ್ತೇವೆ. ಇದೇನಿದೆಲ್ಲ ಇದು ಬುಲ್ ಗೇರ್ ಅಂತ ಹೇಳ್ತೇವೆ. ಇದಕ್ಕೆ ಇದು ಬುಲ್ ಗೇರ್, ಇದು ಬುಲ್ ಗೇರು. ಸೊ ಇದು ಏನಾಗುತ್ತೆ, ಇಲ್ಲೊಂದು ಪಿನ್ ಇದೆ ನೋಡಿ, ಈ ಪಿನ್ನು ಇಲ್ಲಿ ಕೋನ್ ಪುಲಿಯಲ್ಲಿ ಇಲ್ಲೊಂದು ಹೋಲ್ ಇದೆ. ಸಪೋಸ್ ನಾವೇನಾದ್ರೂ ಈ ಬ್ಯಾಕ್ ಗೇರ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಡ್ರಿ, ಬ್ಯಾಕ್ ಗೇರ್ ಯೂಸ್ ಮಾಡ್ತಾ ಇಲ್ಲ, ಬರೀ ಕೋನ್ ಪುಲ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ಸಂದರ್ಭದಲ್ಲಿ ಈ ಪಿನ್ನು ಈ ಬುಲ್ ಗೇರು ಮತ್ತೆ ಇದಕ್ಕೆ ಎಂಗೇಜ್ ಆಗಿರುತ್ತೆ. ಇದೇನಿದೆ ಅಲ್ಲ ಬ್ಯಾಕ್ ಗೇರ್ ಹಿಂದಿರುತ್ತೆ, ಈ ತರ ಡಿಸ್ಎಂಗೇಜ್ ಪೊಸಿಷನ್ ಅಲ್ಲಿ ಇರುತ್ತೆ. ಡಿಸ್ಎಂಗೇಜ್ ಪೊಸಿಷನ್ ಅಲ್ಲಿ ಇದ್ದಾಗ ಇದೇನಿದೆಲ್ಲ ಬ್ಯಾಕ್ ಗೇರು ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಪುಲ್ಲಿಗೆ. ಇದು ಬುಲ್ ಗೇರ್ ಏನಿದೆ, ಬುಲ್ ಗೇರ್ ಅಂತ ಹೇಳ್ತೇವೆ, ಇದು ಪುಲ್ಲಿಗೆ ಕನೆಕ್ಟ್ ಆಗಿರುತ್ತೆ. ಅದರ ಮುಖಾಂತರ ಈ ಪಿನ್ ಮುಖಾಂತರ ಕನೆಕ್ಟ್ ಆಗಿರುತ್ತೆ ಇಲ್ಲಿ, ಆಯ್ತಾ. ಆವಾಗ ಇಲ್ಲೇನು ಪವರ್ ಬರುತ್ತಲ್ಲ, ರೋಟೇಷನಲ್ ಪವರ್ ಸ್ಟೆಪ್ ಪುಲ್ಲಿ ಮೇಲೆ, ಅದು ಡೈರೆಕ್ಟ್ ಆಗಿ ಸೀದಾ ಸ್ಪಿಂಡಲ್ ಹೋಗಿ ಇಲ್ಲಿ ಚೆಕ್ಗೆ ಬರುತ್ತೆ ವಿದೌಟ್ ಬ್ಯಾಕ್ ಗೇರ್. ಇದು ಒಂದು ಸ್ಪೀಡ್ ರೇಂಜ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸೆಕೆಂಡ್ ಕೇಸಲ್ಲಿ ಈಗ ನಾವು ಬುಲ್ ಗೇರ್ ಅನ್ನ ಬ್ಯಾಕ್ ಗೇರ್ ಅನ್ನ ಎಂಗೇಜ್ ಮಾಡಿದೇವೆ, ಬ್ಯಾಕ್ ಗೇರ್ ನ ಎಂಗೇಜ್ ಮಾಡಿದೀವಿ, ಇದು ಗೇರ್ ಎಂಗೇಜ್ ಆಗಿದೆ, ಇದು ಎಂಗೇಜ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ರೋಟೇಷನಲ್ ಪವರ್ ಏನಿದೆಯಲ್ಲ, ಪವರ್ ಇಲ್ಲಿ ರೋಟೇಟ್ ಆಗ್ತಾ ಇದಾವೆ ಪುಲ್ಲಿಗಳು. ಈ ಪವರು ಈ ಗೇರ್ ಮುಖಾಂತರ ಎಂಗೇಜ್ ಆಗಿದೆಯಲ್ಲ, ಇದ್ರ ಮುಖಾಂತರ ಬಂದು ಇಲ್ಲಿ ಬಂದು ಇಲ್ಲಿಂದ ಈ ಬುಲ್ ಗೇರಿಗೆ ಸಪ್ಲೈ ಆಗಿ ಇಲ್ಲಿಂದ ಸ್ಪಿಂಡಲ್ಗೆ ಹೋಗುತ್ತೆ, ಇಲ್ಲಿ ಚೆಕ್ಕಿಗೆ ಹೋಗುತ್ತೆ. ಇಲ್ಲಿ ಈ ಕೇಸಲ್ಲಿ ಏನಾಗುತ್ತೆ, ಡೈರೆಕ್ಟ್ ಇದು ಎಂಗೇಜ್ ಆಗಿಲ್ಲ. ಸೊ ಇಲ್ಲಿ ಪುಲ್ಲಿಯಿಂದ ಬರುತ್ತೆ, ಪುಲ್ಲಿಂದ ಬಂದು ಇದೇನಿದೆಲ್ಲ ಇದು ಬುಲ್ ಗೇರು ಇಲ್ಲಿ ಮೌಂಟ್ ಆಗಿರುತ್ತೆ. ಇದಕ್ಕೆ ಕನೆಕ್ಷನ್ ಇರುತ್ತೆ, ಅದರ ಮುಖಾಂತರ ಈ ಪಿನ್ ಮುಖಾಂತರ. ಸೊ ಇಲ್ಲಿ ಡೈರೆಕ್ಟ್ ಇರ್ತದೆ, ಇದೊಂದು ಸ್ಪೀಡು. ಆಮೇಲೆ ಈ ಎರಡನೇ ಕೇಸಲ್ಲಿ ಇದೊಂದು ಸ್ಪೀಡು. ಇಲ್ಲಿ ಇದ್ರ ಸ್ಪೀಡ್ ವರ್ಕೌಟ್ ಆಗಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಏನು ಸ್ಪೀಡ್ ಇರ್ತದಲ್ಲ ಅದು ವರ್ಕೌಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಹೆಚ್ಚಿನ ಸ್ಪೀಡ್ ಇದ್ರೂ ಕೂಡ ಇಲ್ಲಿ ರೆಡ್ಯೂಸ್ ಆಗಿರುತ್ತೆ, ಹೌದಾ. ಯಾಕಂದ್ರೆ ಇಲ್ಲಿ ಗೇರ್ ದೊಡ್ಡದಿದೆ, ಇಲ್ಲಿ ಸಣ್ಣದಿದ್ದು ಹೆಚ್ಚಿನ ಸ್ಪೀಡಲ್ಲಿ ಏನು ಇದು ಕೋನ್ ಪುಲ್ಲಿ ತಿರುಗ್ತಾ ಇದೆ. ಆದ್ರೂ ಕೂಡ ಇಲ್ಲಿ ನಾವು ಬ್ಯಾಕ್ ಗೇರ್ ಎಂಗೇಜ್ ಮಾಡೋದ್ರ ಮೂಲಕ ಇದನ್ನ ಏನ್ ಮಾಡಿದೇವಿ, ಸ್ಪೀಡ್ ಅನ್ನ ಕಡಿಮೆ ಮಾಡಿದೀವಿ. ಈ ರೀತಿಯಾಗಿ ನಾವು ಡಿಫರೆಂಟ್ ಸ್ಪೀಡ್ ಗಳನ್ನ ಪಡಿತೇವಿ ಯಾವುದರಲ್ಲಿ, ಬ್ಯಾಕ್ ಗೇರ್ ಮೆಕ್ಯಾನಿಸಮ್ ಅಲ್ಲಿ. 3 ಸ್ಟೆಪ್ಗೆ ಮತ್ತೆ ಎಕ್ಸ್ಟ್ರಾ 3 ಸ್ಟೆಪ್ ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಗೀಗ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ತಿಳ್ಕೊತೇನೆ. ಕೋನ್ ಪುಲಿ ಸ್ಟಾಕ್, ಕೋನ್ ಪುಲಿ ಯಾವ ರೀತಿ ಇರುತ್ತೆ, ಯಾವ ರೀತಿ ವರ್ಕ್ ಮಾಡುತ್ತೆ, ಮತ್ತೆ ಬ್ಯಾಕ್ ಗೇರ್ ಮೆಕ್ಯಾನಿಸಮ್ ಅಂದ್ರೇನು, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ನೀಟಾಗಿ ತಿಳ್ಕೊಂಡ್ರಿ. ಈಗ ನಾವು ನೆಕ್ಸ್ಟ್ ಲೇತ್ ಬೆಡ್ ಬಗ್ಗೆ ಸ್ಟಡಿ ಮಾಡೋಣ. ಲೇತ್ ಬೆಡ್ ಬಗ್ಗೆ, ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬೆಡ್ಸ್ ಬರ್ತಾವೆ, ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಧಾನವಾಗಿ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಚಿತ್ರದಲ್ಲಿ ಕಾಣಿಸುತ್ತಲ್ಲ, ಇದು ಲೇತ್ ಬೆಡ್. ಇದೇನಿದೆಲ್ಲ ಇದು ಬೆಡ್. ಇಲ್ಲಿ ಲೆಗ್ ಮೇಲೆ ನಿಂತಿರುತ್ತೆ ಬೆಡ್. ಸೊ ಇದರಲ್ಲಿ ಏನೇನಿರುತ್ತೆ ನೋಡ್ರಿ, ಕ್ಯಾಸ್ಟಿಂಗ್, ಇದು ಕ್ಯಾಸ್ಟ್ ಐರನ್ ಮಾಡ್ತೀವಿ, ಗ್ರೇ ಕ್ಯಾಸ್ಟ್ ಐರನ್ ಮಾಡಿರ್ತೀವಿ. ಸೊ ಇದು ವಿ ಸ್ಲೈಡ್ ಇರುತ್ತೆ, ವಿ ಸ್ಲೈಡ್ ಇರುತ್ತೆ, ಇಲ್ಲಿಂದ ಎಲ್ಲ ಪೂರ್ತಿ ಇಲ್ಲಿವರೆಗೂ ಸ್ಲೈಡ್, ವಿ ಸ್ಲೈಡ್ ಇರುತ್ತೆ, ವಿ ಶೇಪ್ ಅಲ್ಲಿ ಮಾಡಿರ್ತಾರೆ ಇದನ್ನ. ಆಮೇಲೆ ಮಧ್ಯ ರಿಬ್ಸ್ ಇದಾವೆ ನೋಡ್ರಿ, ರಿಬ್ಸ್, ಹೆವಿ ರಿಬ್ಸ್ ಇದಾವೆ. ಈ ಸಪೋರ್ಟ್ ಕೊಡ್ಲಿಕ್ಕೆ, ಯಾವುದೇ ರೀತಿ ವೈಬ್ರೇಷನ್ ಬಂದ್ರು ತಡೆಗಟ್ಟಲಿಕ್ಕೆ ಈ ತರ ರಿಬ್ಸ್ ಬರ್ತಾವೆ. ಒಳ್ಳಿರಲ್ಲ, ಇದು ಪೂರ್ತಿ ರಿಬ್ಸ್ ಇರ್ತವೆ, ಒಂದಕ್ಕೊಂದು ಕನೆಕ್ಟ್ ಮಾಡ್ಲಿಕ್ಕೆ ರಿಬ್ಸ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಬಹಳ ಹೆವಿ ಕನ್ಸ್ಟ್ರಕ್ಷನ್ ಇರುತ್ತೆ. ಇವನ್ನ ಏನ್ ಮಾಡ್ತಾರೆ, ಮೊದಲು ಕ್ಯಾಸ್ಟಿಂಗ್ ಮಾಡಿ ಆ ನಂತರ ಇವನ್ನ ಮಸ್ಲಿಂಗ್ ಮಾಡ್ತಾರೆ. ವಿ ಬೆಡ್ಗಳನ್ನ, ವಿ ಏನ್ ಬರ್ತಾವಲ್ಲ ಅದನ್ನ ವಿ ಶೇಪ್ ಅನ್ನ ಮಸ್ಲಿಂಗ್ ಮಾಡ್ತಾರೆ. ನೋಡಿ, ಫಂಕ್ಷನ್ ಆಫ್ ಲೇತ್ ಬೆಡ್. ಲೇತ್ ಬೆಡ್ ಏನ್ ಮಾಡುತ್ತೆ ಇದರ ಕೆಲಸ, ಟು ಲೊಕೇಟ್ ದ ಫಿಕ್ಸ್ಡ್ ಯೂನಿಟ್ ಇನ್ ಅಕ್ಯುರೇಟ್ ರಿಲೇಶನ್ಶಿಪ್ ಟು ಈಚ್ ಅದರ್. ಇಲ್ಲಿ ಕೆಲವೊಂದು ಫಿಕ್ಸ್ಡ್ ಯೂನಿಟ್ಸ್ ಬರ್ತಾವೆ, ಫಿಕ್ಸ್ಡ್ ಪಾರ್ಟ್ಸ್ ಬರ್ತಾವೆ. ಆ ಪಾರ್ಟ್ಸ್ ಗಳನ್ನ ಫಿಕ್ಸ್ ಮಾಡ್ಲಿಕ್ಕೆ ಲೇತ್ ಮಷಿನ್ ಮೇಲೆ ಇದನ್ನ ನಾವು ಯೂಸ್ ಮಾಡ್ತೇವೆ. ಅವು ಯಾವ ಅಂತ ನೋಡೋಣ.
Next, to provide slideways upon which the operating units can move. ಸೊ ಇಲ್ಲಿ ಆಪರೇಟಿಂಗ್ ಯೂನಿಟ್ಸ್ ಗಳು ಏನು ಮೂವ್ಮೆಂಟ್ ಆಗೋಲ್ಲ, ಅವು ಮೂವ್ ಆಗ್ಲಿಕ್ಕೆ ಸ್ಲೈಡ್ ವೇ ಏನಿದೆಲ್ಲ ಇದು ಸ್ಲೈಡ್ ವೇ ಇದ್ರ ಮೇಲೆ ಮೂವ್ ಆಗ್ತಾವ. ಈ ಸ್ಲೈಡ್ ವೇಸ್ ಏನೆಲ್ಲ ಒಂದು ಎರಡು ಎರಡು ಒಂದು ಸೆಟ್ ಇರುತ್ತೆ. ಈ ಸೆಟ್ ಆಫ್ ದಿ ವೇಸ್ ಮೇಲೆ ವಿ ಸ್ಲೈಡ್ ವೇ, ವಿ ಇರ್ಬೋದು, ಫ್ಲಾಟ್ ಇರ್ಬೋದು, ಬೇರೆ ಕಾಂಬಿನೇಷನ್ ಆ ತರ ಬರ್ತಾವ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಟೈಪ್ ಇರುತ್ತೆ. ಆ ಟೈಪ್ ಅಲ್ಲಿ ಏನ್ ಮಾಡ್ತದೆ, ಇದೇನ್ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಅದರ ಮೇಲೆ ಮೌಂಟ್ ಆಗಿರ್ತಕ್ಕಂಥ ಪಾರ್ಟ್ಗಳು ಮೂವ್ ಆಗ್ಲಿಕ್ಕೆ ಈಸಿಯಾಗಿ, ಸ್ಮೂತ್ ಆಗಿ, ಕರೆಕ್ಟ್ ಆಗಿ ಮೂವ್ ಆಗ್ಲಿಕ್ಕೆ ಇದು ಒಂದು ವೇ ಅನ್ನ ಪ್ರೊವೈಡ್ ಮಾಡುತ್ತೆ. ನಂತರ ಈ ಕನ್ಸ್ಟ್ರಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇಟ್ ಈಸ್ ಮೋಸ್ಟ್ಲಿ ಮೇಡ್ ಅಪ್ ಆಫ್ ಕ್ಲೋಸ್ಲಿ ಗ್ರೌಂಡ್ ಗ್ರೇ ಕ್ಯಾಸ್ಟ್ ಐರಾನ್. ಮುಖ್ಯವಾಗಿ ಇದು ನೆನಪಿರಬೇಕು. ಇದು ಎದರಲ್ಲೇ ಮಾಡಿರ್ತಾರೆ ಅಂದ್ರೆ ಗ್ರೇ ಕ್ಯಾಸ್ಟ್ ಐರಾನ್. ಯಾಕೆ ಅನ್ನೋದನ್ನ ಹೇಳ್ತೀನಿ ಮುಂದೆ. ಸೊ ಇದು ಗ್ರೇ ಕ್ಯಾಸ್ಟ್ ಐರಾನ್ ಮಾಡಿರ್ತಾರೆ, ಆಮೇಲೆ ಇದನ್ನ ಗ್ರೈಂಡಿಂಗ್ ಮಾಡಿರ್ತಾರ, ಕ್ಲೋಸ್ಲಿ ಗ್ರೌಂಡ್ ಮಾಡಿರ್ತಾರ. ನೆಕ್ಸ್ಟ್, ಇಟ್ ಈಸ್ ಜನರಲಿ ಕನ್ಸಿಸ್ಟ್ ಆಫ್ ಸಿಂಗಲ್ ಕ್ಯಾಸ್ಟ್. ಯಾವಾಗ್ಲೂ ಇದು ಜನರಲ್, ಇನ್ ಜನರಲ್ ಎಲ್ಲ ಕಾಮನ್ ಆಗಿ ಒಂದೇ ಕ್ಯಾಸ್ಟಿಂಗ್, ಒಂದೇ ಸಿಂಗಲ್ ಕ್ಯಾಸ್ಟಿಂಗ್ ಇರುತ್ತೆ. ಇದು ಪೂರ್ತಿ ಇದೇನಿದೆಲ್ಲ ಒಂದೇ ಇದರಲ್ಲಿ ಆಗಿರುತ್ತೆ. In larger machines, the bed may be in 2 or more sections. ಸಪೋಸ್ ಮಷಿನ್ಸ್ ಏನಾದ್ರು ದೊಡ್ಡದಿದ್ದು ಬಹಳ ಉದ್ದ ಇತ್ತು ಅಂದಾಗ ಅಲ್ಲಿ ಮಾತ್ರ ಇವು 2 ಅಥವಾ 3 ಸೆಕ್ಷನ್ ಮಾಡಿ ಒಂದಕ್ಕೊಂದು ಅಕ್ಯುರೇಟ್ ಆಗಿ ಜಾಯಿನ್ ಮಾಡ್ತಾರೆ. ಇವು ಅಕ್ಯುರೇಟ್ ಆಗಿ ಅಸೆಂಬ್ಲಿ ಆಗಿರ್ತಾವ. ಇಟ್ ಈಸ್ ಮೇಡ್ ಹೆವಿ ಫಾರ್ ಅಬ್ಸರ್ವಿಂಗ್ ಶಾಕ್ಸ್ ಅಂಡ್ ವೈಬ್ರೇಷನ್. ಇದು ಬಹಳ ಹೆವಿ ಇರುತ್ತೆ, ಯಾಕಂದ್ರೆ ಎಲ್ಲಾ ಲೋಡ್ಗಳು ಇದ್ರ ಮೇಲೆ ಬೀಳುತ್ತೆ. ಎಲ್ಲಾ ಇದ್ರ ಮೇಲೆ ಲೇತಿನ ಪಾರ್ಟ್ಸ್ಗಳು ಇದ್ರ ಮೇಲೆ ಮೌಂಟ್ ಆಗಿರುತ್ತೆ. ವರ್ಕ್ ಪೀಸ್ ಮೌಂಟ್ ಆಗಿರುತ್ತೆ. ಇದ್ರ ವರ್ಕ್ ಪೀಸ್ ಕೂಡ ಅದರ ಲೋಡು ಇದ್ರ ಮೇಲೆ ಬೀಳುತ್ತೆ. ಸೊ ಇಲ್ಲಿ ಕಟ್ಟಿಂಗ್ ಫೋರ್ಸ್ ಎಲ್ಲ ಇದ್ರ ಮೇಲೆ ಬೀಳೋದ್ರಿಂದ ಇದು ಬಹಳ ಹೆವಿ ಇರುತ್ತೆ, ರಿಜಿಡ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಕಟ್ಟಿಂಗ್ ಫೋರ್ಸ್ ಅಲ್ಲಿ ಬರ್ತಕ್ಕಂತ ಎಲ್ಲ ಲೋಡ್ಗಳನ್ನು ಅಬ್ಸರ್ವ್ ಮಾಡ್ತಕ್ಕಂತ ಒಂದು ಕೆಪಾಸಿಟಿ ಇರಬೇಕಾಗುತ್ತೆ. ಅದು ಈ ಕ್ಯಾಸ್ಟ್ ಐರನ್ ಇರುತ್ತೆ, ಗ್ರೇ ಕ್ಯಾಸ್ಟ್ ಐರನ್. ಇಟ್ ಹ್ಯಾಸ್ ಅಕ್ಯುರೇಟ್ಲಿ ಮಷಿನ್ ಸ್ಲೈಡ್ ವೇಸ್. ಅದಕ್ಕೆ ಇದು ಹೇಳಿದ್ನಲ್ಲ, ಇವು ಬೆಡ್ ವೇಸ್ ಅಕ್ಯುರೇಟ್ ಆಗಿ ಮಷಿನ್ ಮಾಡಿರ್ತಾರೆ. ಇದ್ರ ಮೇಲೆ ಏನಿರುತ್ತೆ, ಹೆಡ್ ಸ್ಟಾಕ್, ಎಲೆಕ್ಟ್ರಿಕಲ್ ಸ್ವಿಚ್, ಗೇರ್ ಯೂನಿಟ್ ಅಂಡ್ ಕೂಲೆಂಟ್ ಪಂಪ್, ಟೇಲ್ ಸ್ಟಾಕ್ ಕ್ಯಾರೇಜ್ ಆರ್ ಮೌಂಟೆಡ್ ಆನ್ ದಿ ಸ್ಲೈಡ್ ವೇಸ್ ಆಫ್ ದಿ ಬೆಡ್. ಸೊ ಇಲ್ಲಿ ಈ ಹೆಡ್ ಸ್ಟಾಕ್ ಎಲ್ಲ ಸೈಡ್ ಅಲ್ಲಿ ಇರುತ್ತೆ, ಇದರಲ್ಲಿ ಸೈಡ್ ಅಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಈ ಬೆಡ್ ವೇಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಟೇಲ್ ಸ್ಟಾಕು, ಕ್ಯಾರೇಜು ಇವೆಲ್ಲ ಈ ಸ್ಲೈಡ್ ವೇ ಮೇಲೆ ಮೌಂಟ್ ಆಗಿರುತ್ತೆ. ಕೂಲಂಟ್ ಟ್ರೇ ಈಸ್ ಇಂಟೆಗ್ರಲ್ ಪಾರ್ಟ್ ಆಫ್ ದಿ ಲೇತ್ ಬೆಡ್. ಇಲ್ಲಿ ಲೇತ್ ಬೆಡ್ ಅಲ್ಲಿ ಇಲ್ಲಿ ಒಳಗಡೆನೆ ಇಲ್ಲಿ ಪೋಲ್ ಇದೆಯಲ್ಲ, ಇಲ್ಲಿ ಕೂಲಂಟು ಟ್ರೇನ್ ಅದರಲ್ಲೇ ಮಾಡಿರ್ತಾರೆ. ಅಲ್ಲೇ ಕೂಲಂಟ್ ಹೋಗಿ ಸಂಗ್ರಹ ಆಗಂಗೆ ಮತ್ತೆ ವಾಪಸ್ ಸರ್ಕ್ಯುಲೇಟಿಂಗ್ ಗೆ ಸಿಸ್ಟಮ್ ಅನ್ನ ಮಾಡಿರ್ತಾರೆ. ಇಟ್ ಈಸ್ ಜನರಲಿ ಕ್ಯಾರಿಡ್ ಬೈ ಕ್ಯಾಸ್ಟ್ ಐರನ್ ಆರ್ ವೆಲ್ಡೆಡ್ ಶೀಟ್ ಮೆಟಲ್ ಲೆಗ್ಸ್ ಬಾಕ್ಸ್ ಇನ್ ಸೆಕ್ಷನ್. ಸೊ ಇದೇನದಲ್ಲಿ ಕೆಳಗಡೆ ಒಂದು ಲೆಗ್ಸ್ ಬರ್ತಾವ, ಅವು ಕ್ಯಾಸ್ಟ್ ಐರನ್ ಅಲ್ಲೇ ಮಾಡಿರುವ ಅಥವಾ ದಪ್ಪ ಆಗಿರ್ತಕ್ಕಂಥ ಶೀಟ್ ಮೆಟಲ್ ಅನ್ನು ವೆಲ್ಡ್ ಮಾಡಿ ಮಾಡಿರ್ತಕ್ಕಂಥ ಒಂದು ಲೆಗ್ಸ್ ಗಳ ಮೇಲೆ ಇದನ್ನ ಇಟ್ಟಿರ್ತಾರೆ. ಇಲ್ಲೇ ನೋಡ್ರಿ, ಈಗ ಸ್ಲೈಡ್ ವೇಸ್ ಈ ತರ ಇರುತ್ತೆ. ಬ್ಲಡ್ ಇದು ಬೆಡ್ ಸೈಡ್ ವೇಸ್, ಇದು ವಿ ಸೈಡ್ ವೇಸ್, ಇದು ಸೈಡ್ ವೇಸ್ ಫಾರ್ ಸ್ಯಾಡಲ್ಗೆ ಇದೊಂದು. ಆಮೇಲೆ ಇಲ್ಲಿ ಒಳಗೊಂದು ಬರುತ್ತೆ ನೋಡ್ರಿ, ಇದು ಸ್ಲೈಡ್ ವೇಸ್ ಫಾರ್ ಟೇಲ್ ಸ್ಟಾಕ್ ಒಂದು, ಸ್ಯಾಡಲ್ ಒಂದು, ಎರಡು ಬೇರೆ ಬೇರೆ ಕಾಂಬಿನೇಷನ್ ಇರುತ್ತೆ. ಇದ್ರ ಮೇಲೆ ಟೇಲ್ ಸ್ಟಾಕ್ ಕೊಡಲ್ಲ, ಇದ್ರ ಮೇಲೆ ಸ್ಯಾಡಲ್ ಕೊಡಲ್ಲ. ಒಂದು ಕಡೆ ವಿ, ಒಂದು ಕಡೆ ಫ್ಲಾಟ್ ಕಾಂಬಿನೇಷನ್ ಇರುತ್ತೆ. ನೋಡ್ರಿ, it sits in accurate location on sliding of the accessories parts mounted on it. It is highly finished by grinding ಲಿಂದ ಬಹಳ ಫಿನಿಶಿಂಗ್ ಮಾಡಿರ್ತಾರೆ ಈಗ ಇದನ್ನ ಬೆಡ್ ವೇಸ್ ಗಳನ್ನ. It is stopped at a distance away from the headstock with a gap enables to mount larger diameter workpiece.
ಇಲ್ಲಿ ನೋಡ್ರಿ, ಇದೇನಿದಲ್ಲ ಬೆಡ್ ಏನಿದೆಯಲ್ಲ ಅದು ಇಲ್ಲಿ ಹೆಡ್ ಸ್ಟಾಕ್ ಇರುತ್ತೆ. ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಹೆಡ್ ಸ್ಟಾಕ್ ಇರುತ್ತೆ. ಹೆಡ್ ಸ್ಟಾಕ್ಗೂ ಮತ್ತು ಬೆಡ್ಗೂ ಸ್ವಲ್ಪ ಗ್ಯಾಪ್ ಬರುತ್ತೆ. ಯಾಕಂದ್ರೆ ಅಲ್ಲಿ ನಾವು ಸ್ವಲ್ಪ ಜಾಸ್ತಿ ಡಯಾಮೀಟರ್ ಇರತಕ್ಕಂಥ ಜಾಬನ್ನ ಮೌಂಟ್ ಮಾಡಬಹುದು. ಅಲ್ಲಿ ಗ್ಯಾಪ್ ಇಲ್ಲದೆ ಹೋದ್ರೆ ಏನಾಗುತ್ತೆ, ಇದೇನಿದೆಯಲ್ಲ ಇದು ಪೂರ್ತಿ ಹೆಡ್ ಸ್ಟಾಕ್ ವರೆಗೂ ಕಂಟಿನ್ಯೂ ಆದ್ರೆ ಏನಾಗುತ್ತೆ, ಅಲ್ಲಿ ಡಯಾಮೀಟರ್ ಇದ್ರ ಮೇಲೆ ಇದಕ್ಕೆ ಏನಾಗುತ್ತೆ, ಆ ಒಂದು ವರ್ಕ್ ಪೀಸು ಟಚ್ ಆಗುತ್ತೆ ದೊಡ್ಡ ಡಯಾಮೀಟರ್ ಇದ್ರೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಇಲ್ಲಿ ಗ್ಯಾಪ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ. Some lathe have detachable section of the bed which can be fitted desired to enable the saddle to operate close to the headstocks. ಇಲ್ಲಿ ಕೆಲವೊಂದರಲ್ಲಿ ಏನಾಗುತ್ತೆ ಅಂದ್ರೆ ಡಿಟ್ಯಾಚೇಬಲ್ ಬೆಡ್ ಬರುತ್ತೆ, ಇನ್ನೊಂದು ಪೋರ್ಷನ್ ಬರುತ್ತೆ, ಇದು ಒಂದು, ಆಮೇಲೆ ಇಲ್ಲಿ ಮುಂದೆ ಇನ್ನೊಂದು ಪೋರ್ಷನ್, ಅದನ್ನ ಹಾಕ್ಬಹುದು ತೆಗಿಬಹುದು, ಹಾಕ್ಬಹುದು ತೆಗಿಬಹುದು. ಕೆಲವೊಮ್ಮೆ ಏನಾಗುತ್ತೆ ಬಹಳ ಲಾರ್ಜ್ ಇದು ಇರ್ತಕ್ಕಂಥ ವರ್ಕ್ ಪೀಸ್ ಗಳನ್ನ ಮಾಡ್ಬೇಕು, ಲಾರ್ಜ್ ಡಯಾಮೀಟರ್ ಇರ್ತಕ್ಕಂಥ. ಸೊ ಅಂತ ಸಂದರ್ಭದಲ್ಲಿ ಆ ಒಂದು ಪೀಸ್ ಅನ್ನ ತೆಗೆದು ನಾವು ಮೌಂಟ್ ಮಾಡಬಹುದು ವರ್ಕ್ ಪೀಸ್ ಅನ್ನು. ಸಮ್ ಬೆಡ್ವೇಸ್ ಆರ್ ಹ್ಯಾಂಡ್ ಸ್ಕ್ರಾಪ್ ಆರ್ ಹಾರ್ಡನ್ ಅಂಡ್ ಗ್ರೌಂಡ್. ಸೊ ಕೆಲವೊಮ್ಮೆ ಇವೇನದಾವಲ್ಲ ಬೆಡ್ವೇ ಹಾರ್ಡನಿಂಗ್ ಮಾಡಿ ಗ್ರೌಂಡಿಂಗ್ ಮಾಡಿರ್ತಾರೆ, ಆ ನಂತರ ಹ್ಯಾಂಡ್ ಸ್ಕ್ರಾಪಿಂಗ್ ಮಾಡಿರ್ತಾರೆ ಪ್ರಾಪರ್ ಲುಬ್ರಿಕೇಶನ್ ಆಗಲಿ ಅಂತ. ಇಲ್ಲಿ ಬೆಡ್ಗಳಲ್ಲಿ 4 ಟೈಪ್ ಬರುತ್ತೆ. ಒಂದನೇದು ಫ್ಲಾಟ್ ಬೆಡ್ವೇ, ಎರಡನೇದು ವಿ ಬೆಡ್, ಮೂರನೇದು ಕಾಂಬಿನೇಷನ್, ನಾಲ್ಕನೇದು ಗ್ಯಾಪ್ ಬೆಡ್. ಇಲ್ಲಿ ನೋಡ್ರಿ, ಇದು ಫ್ಲಾಟ್, ಪೂರ್ತಿ ಫ್ಲಾಟ್ ಇರುತ್ತೆ, ಈ ಟೈಪ್ ಇರಲ್ಲ. ಇದು ಫ್ಲಾಟ್ ವೇ, ಇದು ವಿ, ಓನ್ಲಿ ವಿ ಶೇಪ್ ಮಾತ್ರ ಇರುತ್ತೆ. ಇದು ನೋಡ್ರಿ ಇದು ಕಾಂಬಿನೇಷನ್, ವಿ ಇರುತ್ತೆ, ಆಮೇಲೆ ವಿ ಗೈಡು ಮತ್ತೆ ಫ್ಲಾಟ್ ಗೈಡ್ ಎರಡೂ ರೀತಿ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಗ್ಯಾಪ್ ಬೆಡ್, ಇಲ್ಲಿ ನೋಡ್ರಿ ಹೇಳಿದ್ನಲ್ಲಾಗ್ಲೇ ಸೆಕ್ಷನ್ ರಿಮೋಟ್ ಸೆಕ್ಷನ್, ಇದು ಇಲ್ಲಿವರೆಗೂ ಮಾತ್ರ ಬೆಡ್ ಇದೆ, ಇಲ್ಲಿ ಗ್ಯಾಪ್ ಇದೆ. ಅಂದ್ರೆ ಹೆಚ್ಚಿಗೆ ಡಯಾಮೀಟರ್ ಇರ್ತಕ್ಕಂಥ ಜಾಬ್ಗಳನ್ನ ನಾವು ಮೌಂಟ್ ಮಾಡಬಹುದು ಮತ್ತು ಟರ್ನಿಂಗ್ ಮಾಡಬಹುದು, ಅದಕ್ಕೆ ಯೂಸ್ ಮಾಡ್ತೇವೆ ನಾವು. ಸೊ ಈಗ ನಾವು ಇಲ್ಲಿವರೆಗೂ ಏನ್ ತಿಳ್ಕೊಂಡ್ವಿ, ಕೋನ್ ಪುಲ್ಲಿ ಹೆಡ್ ಸ್ಟಾಕ್ ಯಾವ ರೀತಿ ಇರುತ್ತೆ, ಆಮೇಲೆ ಲೇತ್ ಬೆಡ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇನ್ನು ನಂತರ ನಾವು ಈಗ ನೆಕ್ಸ್ಟ್ ಏನ್ ತಿಳ್ಕೊಳ್ಳೋಣ, ಕ್ಯಾರೇಜ್ ಬಗ್ಗೆ ಮುಂದೆ ಸ್ಟಡಿ ಮಾಡೋಣ.